ಸಾಮಾನ್ಯವಾಗಿ ಅಣ್ಣಂದರು ಅವ್ರವ್ರ ತಂಗಿಯಂದಿರಿಗೆ ಗುಲಾಬಿ, ಕನಕಾಂಬರ, ಮಲ್ಲಿಗೆ ಹೂಗಳನ್ನ ಕೊಡಿಸಿದ್ರೆ ನನ್ನ ಅಣ್ಣ ನನಗೆ ಕೊಟ್ಟಿದ್ದು ಕಾಲಿಫ್ಲವರ್ ಗೋಬಿ ಮಾಡಿಕೊಡು ಅಂತ. ಕೇಳಿದ ತಕ್ಷಣ ಗೋಬಿ ಆಗೋಗುತ್ತಾ? ಸುಮ್ಮನೆ ಆಗಿಬಿಡುತ್ತಾ ಗೋಬಿ? ಅದಕ್ಕೊಂದಷ್ಟು ಇಂಗ್ರೀಡಿಯೆಂಟ್ಸ್ ಬೇಡವಾ? ಅದಕ್ಕೆ ಸಾಸ್ಗಳು ಕೂಡ ಮನೆಯಲ್ಲಿರಲಿಲ್ಲ. ಹಾಗಾಗಿ ಏನೇನು ಬೇಕೋ ಎಲ್ಲ ತೊಗೊಂಬರೋಣ ಅಂತ ಹ್ಯಾಂಡ್ ಪೋಸ್ಟಿಗೆ ಬಂದರೆ ಹ್ಯಾಂಡ್ ಪೋಸ್ಟಲ್ಲಿ ಎಲ್ಲ ಅಂಗಡಿಗಳು ಬಂದು ಆಮೇಲೆ ನೆನಪಾಯಿತು ಇವತ್ತು ತಿಂಗಳ 3ನೇ ಬುಧವಾರ ಹ್ಯಾಂಡ್ ಪೋಸ್ಟ್ ಕ್ಲೋಸ್ ಇರುತ್ತೆ ಅಂತ. ಹ್ಯಾಂಡ್ ಪೋಸ್ಟ್ ಇಲ್ಲದೆ ಹೋದ್ರೇನು ಕೋಟೆ ಇದೆಯಲ್ಲ ಅಂತ ಕೋಟೆಗೆ ಹೊರಟ್ರೆ ಒಂದಷ್ಟು ಕೆಲಸಗಳು ನೆನಪಾದ್ವು. ಮೊದಲು ಕಂಪ್ಯೂಟರ್ ಅಂಗಡಿಲಿ, ಆಮೇಲೆ ತಾಲೂಕು ಆಫೀಸಲ್ಲಿ ಕೆಲಸಗಳನ್ನೆಲ್ಲ ಮುಗಿಸಿ SRSಗೆ ಬಂದು ಸಾಸ್ಗಳನ್ನೆಲ್ಲ ಎತ್ತಾಕೊಂಡು ಮಟನ್ ಶಾಪ್ ಕಡೆ ಹೋದ್ವಿ ತಲೆಕಾಲು ತೊಗೊಂಡು ಬರೋದಕ್ಕೆ ಅಂತ. ಫೈನಲಿ ಲಿಸ್ಟಲ್ಲಿದ್ದ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಎಲ್ಲ ಸಾಮಾನು ತೊಗೊಂಡು ಮನೆಗೆ ಬಂದ್ವಿ. ಊಟ ಮಾಡಿ ಗೋಬಿ ಮಾಡೋದಕ್ಕೆ ಶುರು ಮಾಡೋ ಅಷ್ಟರಲ್ಲಿ ಅಮ್ಮ ಒಂದು ವಾರ್ನಿಂಗ್ ಕೊಟ್ಟಳು. 1 ಅವರ್ ಅಷ್ಟೇ ಕಿಚನ್ ಬಿಟ್ಕೊಡೋದು, ಇಲ್ಲ ಅಂದರೆ ನಂಗೆ ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ, ಏನೇನಿದೆ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಕಿಚನ್ ಖಾಲಿ ಮಾಡಬೇಕು ಅಂತ. ಅವ್ರ ಮಾತನ್ನು ಮೀರೋಕ್ಕಾಗುತ್ತಾ? ಹಾಗಾಗಿ ಪಟಪಟ ಅಂತ ಎಲ್ಲನೂ ಕೊಯ್ದು ಸರಸರ ಅಂತ ಕಲಸಿ ಕೊತ ಅಂತ ಬೇಯಿಸಿ ಫೈನಲಿ ಒಂದು ಚಟಪಟ ಅಂತ ಒಗ್ಗರಣೆ ಕೊಟ್ಟು ಅಮ್ಮ ಬಂದು ಗುರಾಯಿಸೋ ಮೊದಲೇ ಕಿಚನಿಂದ ಗೋಬಿ ಎತ್ಕೊಂಡು ಎಸ್ಕೇಪ್ ಆಗಿದ್ದಾಯಿತು ನಾನು ಅಣ್ಣ.